ಆ್ಯಕ್ಚುಲಿ ಒಂದು 3-4 ದಿನ ಒಂದು ಮದುವೆ ಇತ್ತು. ಸೊ ಮದುವೆ ಪ್ರಾಸೆಸ್ ಏನೆಲ್ಲ ಇದೆ ಅದನ್ನೆಲ್ಲ ಸುಮಾರು ಮುಗಿಸಿ ಇವಾಗ ಬ್ಯಾಕ್ ಟು ಬ್ಯಾಂಕ್ ವೀಡಿಯೋ. ಸೊ ಇವತ್ತು ಎಲ್ಲಿಗೆ ಬಂದಿದ್ದರೆ ಹಂಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಕೂರ್ಗಲ್ ಕಡೆಗೆ ವಿರಾಜಪೇಟೆಗೆ ಬಂದಿದ್ದೆ ನಾನು. ಸೊ ವಿರಾಜಪೇಟೆ ನಾನು ಮೇಲೆ ಟಾಪ್ ವಿವಿಗೆ ಬಂದಿದ್ದೀನಿ. ನಾನು ಆ ವ್ಯೂ ನಾನು ತೋರಿಸ್ತೀನಿ ನಿಮಗೆ ಸರಿನಾ. ಮಲೆ ತೆರಿಗೆ ಅಂತ ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಅದೇ ಟಾಪ್ ವಿವಿಗೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಆ ವ್ಯೂ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಫ್ರೆಶ್ ಗಾಳಿಯಲ್ಲಿ ಸಕ್ಕದಾಗಿ ಒಂದು ಗಾಳಿ ಬೀಸ್ತಿದೆ, ಮಸ್ತಾಗಿದೆ ಮಾತ್ರ. ನಾವಿವಾಗ ಯಾರ್ಯಾರು ಬಂದಿದ್ದಂತೆ ನಾನು, ಮಾವ ಮತ್ತು ತಂಗಿ ಮತ್ತು ಭಾವ ಬಂದಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ನೋಡಿ ಅವ್ರು ಬಂದಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಮಾವ ಬಂದು ಆ್ಯಕ್ಚುಲಿ ಇಲ್ಲಿದ್ದಾರೆ. ಸೊ ನಾನು ಬಂದು ಈ ಕಡೆ ಎಲ್ಲರೂ ನಡುವೆ ಇದ್ದರೆ ನಂಗೆ ಒಂಥರ ಬ್ಲಸ್ ಅಂತಾರಲ್ಲ, ಅದರಿಂದಾಗಿ ವೀಡಿಯೋ ಮಾಡೋಕ್ಕೆ ಒಂಥರ ಅನಿಸುತ್ತೆ. ಸೊ ನಾನು ವೀಡಿಯೋ ಮಾಡಲಿಲ್ಲ, ಒಂಥರ ಅನ್ನಿಸ್ತಿತ್ತು ನೆಗಾಡ್ಕೊಂಡು. ಸೊ ಇವಾಗ ಸ್ವಲ್ಪ ಸಪ್ರೇಟಾಗಿ ಬಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅದೇ ಟಾಪ್ ವಿವಿಗೆ ವಿರಾಜಪೇಟೆಯಲ್ಲಿ ಬಂದು ಟಾಪ್ ವಿವಿಗೆ ಬಂದಿದ್ದೀನಿ. ಸೊ ನೋಡಿ ಇಷ್ಟು ನಾನು ತೋರಿಸ್ತೀನಿ ನಿಮಗೆ ಆ ವೀಡಿಯೋನ. ದೊಡ್ಡದು ಜಾಗ ನೋಡಿ ಕಾಣಿಸ್ತಿದೆ ನೋಡಿ, ಫುಲ್ಲು ವ್ಯೂ. ನಾವು ಬಂದು ಟಾಪಲ್ಲಿದ್ದೀವಿ, ಫುಲ್ಲು ಮನೆ ಅದು ಇದು ವಿರಾಜಪೇಟೆ ನೋಡಿ. ಇದೇ ಬಂದು ವಿರಾಜಪೇಟೆ, ಸಕ್ಕತ್ತಾಗಿದೆ ಅಲ್ಲ. ಫುಲ್ಲು ಮಿಸ್ಟಿಯಾಗಿದೆ, ಇನ್ನೂ ಆ್ಯಕ್ಚುಲಿ ಮಿಸ್ಟಿಯಾಗಿರುತ್ತೆ. ಇವಾಗ ಮಳೆ ಸ್ವಲ್ಪ ಕಡಿಮೆ, ಇನ್ನೂ ಮಳೆ ಇದ್ದಿದೆ ಇನ್ನೂ ಸಕ್ಕದಾಗಿ ಮಿಸ್ಟಿಯಾಗಿರ್ತಿತ್ತು. ಸೊ ನಾನು ಈ ವಿಡಿಯೋನ ಆ್ಯಕ್ಚುಲಿ ನಾನು ಇದು ಏನು ಪ್ಲ್ಯಾನೆಲ್ಲ ಮಾಡಿ ಬಂದಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗೆ ಬಂದಿದ್ದು. ಪ್ಲ್ಯಾನ್ ಮಾಡಿ ಅಂದರೆ ಇದು ಸ್ವಲ್ಪ ಬ್ಯಾಂಗಾಗಿ ಏನಾದ್ರು ಸಾಕಾಗಿ ತೋರಿಸೋಯಿತು. ಸೊ ಇದು ಬಂದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು. ನೋಡಿ ವ್ಯೂ ಬಂದು ಸಕ್ಕದಾಗಿದೆ, ವ್ಯೂ ನೋಡಿ ಹೆಂಗಿದೆ ಅಂತ. ಚೆನ್ನಾಗಿದೆಲ್ಲ ವ್ಯೂ ಬಂದು ನೋಡಿ. ಇದೇ ಇದು ಏನೋ ಪೇರಿದೆ ಸಲ, ಮಲತೆರಿಕೆ ಬೆಟ್ಟ ಇದ್ರ ಮೊದಲು ಸರಿಯಾಗಿ ಮಾತಾಡೋದು ಹೆಸರು. ಆ್ಯಕ್ಚುಲಿ ಇವಾಗಿದ್ದಲ್ಲ ಈ ವ್ಯೂ ಪಾಯಿಂಟ್ ಇದೆಯಲ್ಲ, ಇದ್ರ ಹೆಸರು ಬಂದು ಮಲೆತೆರಿಕೆ ಬೆಟ್ಟ. ಸೊ ವಿರಾಜಪೇಟೆಯಲ್ಲಿ ಯಾರಾದರೂ ಇದ್ದರೆ, ನಿಯರ್ ಬೈ ಯಾರಾದರೂ ಇದ್ದರೆ ಬನ್ನಿ. ಇಲ್ಲಿಂದ ಹತ್ರನೇ ಅಂದರೆ ಸ್ವಲ್ಪ ಹಿಲ್ ಸ್ಟೇಷನ್ ಥರ. ಹಿಲ್ ಸ್ಟೇಷನ್ ಹತ್ತಿದ್ರೆ ನೆಕ್ಸ್ಟ್ ಇಲ್ಲೇ ವ್ಯೂ ಪಾಯಿಂಟ್ ಸಿಗುತ್ತೆ. ಬಂದು ಆರಾಮಾಗಿ ಕೂತ್ಕೊಂಡು ಪೀಸ್ಫುಲ್ಲಾಗಿ ಗಾಳಿ ಎಲ್ಲ ತೊಗೊಂಡು ಆರಾಮಾಗಿ ಹೋಗಿ. ಸೊ ಆ್ಯಕ್ಚುಲಿ ನನಗೆ ಈ ವ್ಯೂನೆಲ್ಲ ನೋಡ್ಬೇಕಾದ್ರೆ ಹೆಂಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಹತ್ತಿರದಿಂದ ನೋಡ್ಬೇಕು ಈ ಸಿಟಿ. ಅಲ್ಲಿ ಹತ್ತಿರ ಹೋಗ್ಬಿಟ್ಟು ನೋಡ್ಬೇಕಾದ್ರೆ ಮನೆ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ, ಓಕೆನಾ. ಇವಾಗ ನಾವು ಇಲ್ಲಿ ಮೇಲೆ ಬಂದು ನೋಡಿದಾಗ ಏನು ಅನಿಸುತ್ತೆ, ಅದೆಲ್ಲ ಸಣ್ಣದಾಗಿ ಅನಿಸುತ್ತೆ. ಇವಾಗ ನೋಡಿ ಫುಲ್ ಸಣ್ಣದಾಗಿದೆ, ಎಲ್ಲನೂ ಸಣ್ಣ ಪುಟ್ಟದಾಗಿದೆ. ಅದೇ ಥರ ನಮ್ಮ ಕಷ್ಟನೂ ಅದೇ ಥರನೇ. ನಾವು ಯಾವ ರೀತಿಲಿ ನೋಡ್ತೀವೋ ಆ ರೀತಿ ಬಂದು ಚೇಂಜ್ ಆಗುತ್ತೆ. ಸೊ ನಾವು ಹತ್ತಿರದಿಂದ ನೋಡಿದ್ರೆ ನಮ್ಗೆ ಅದು ಕಷ್ಟ ಬಂದು ದೊಡ್ಡದಾಗಿ ಅನಿಸುತ್ತೆ, ದೂರದಿಂದ ನೋಡಿದಾಗ ಅದು ಕಷ್ಟನೇ ಅಲ್ಲ ಅಂತ ಅನಿಸುತ್ತೆ. ಸೊ ಎಕ್ಸಾಂಪಲ್ ಇದೆ ನಿಮಗೆ ನೋಡಿ. ಇವಾಗ ನಾವು ಹತ್ತಿರದಿಂದ ನೋಡಿದ್ರೆ ಎಲ್ಲ ಬಿಲ್ಡಿಂಗ್ ಆಗಿರ್ಬೋದು, ಮನೆ ಆಗಿರ್ಬೋದು ಎಲ್ಲ ದೊಡ್ಡದಾಗಿ ಅನಿಸುತ್ತೆ. ಅದೇ ನಾವು ಇಷ್ಟು ದೂರ ಬಂದು ನೋಡಿದ್ರೆ ಏನು ಅನಿಸುತ್ತೆ ಹೇಳಿ, ಏನು ಅನಿಸಲ್ಲ, ಎಲ್ಲ ಸಣ್ಣದಾಗಿದೆ. ಅದೇ ಥರ ನಮ್ಮ ಕಷ್ಟ. ನಾವು ಯಾವತ್ತೂ ಅಷ್ಟೇ, ನಾವು ನೋಡೋರು ಎಲ್ಲನೂ ನಾವು ನೋಡೋ ರೀತಿಲೇ ಇರೋದು, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ನಾವು ಯಾವ ರೀತಿಲಿ ನೋಡ್ತೀವೋ ಆ ರೀತಿಲಿದೆ ಅಷ್ಟೇ. ಅದೇ ನಾವು ರೀತಿಲಿ ನೋಡ್ತೀವಿ. ಮತ್ತು ನೀವು ಅಷ್ಟೇ, ಸುಮ್ಮನೆ ಅಲ್ಲೋದ್ರೆ ದುಡ್ಡು ಖರ್ಚಾಗುತ್ತೆ, ಇಲ್ಲೋದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಸುಮ್ಮನೆ ನೀವು ಇದು ಮಾಡ್ಕೊಂಡಿರ್ಬೇಡಿ. ನೀವು ಟ್ರೈ ಮಾಡಿ, ಆದಷ್ಟು ಟ್ರೈ ಮಾಡಿ. ನಿಯರ್ ಬೈ ಆದರೆ ನಿಯರ್ ಬೈ, ದೂರ ಆದರೆ ದೂರ, ಹೆಂಗಾದ್ರೂ ಟ್ರೈ ಮಾಡಿ. ಒಂದು ಸಲ ಆದರೂ ಯಾವುದಕ್ಕಾದ್ರೂ ಹೋಗಿ ವಿಸಿಟ್ ಮಾಡಿ. ನಿಮಗೆ ನಿಮ್ಮ ಕೊಡ್ತಾನೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ಒಂದು ಮಸ್ತ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಓಕೆ. ನಾನು ಹೆಂಗೆ ಅಂತ ಹೇಳಿದ್ರೆ ಅಂದರೆ ಏನಾದರೂ ಒಂದು ರೀತಿಲಿ, ಯಾವುದೋ ಒಂದು ರೀತಿಲಿ ನಾನು ಬಂದು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಏನು ಲೈಫಲ್ಲಿ ಇನ್ನು ನಾನು ಏನು ಗುರಿ ಅಂದರೆ, ನನಗೆ ಆ್ಯಕ್ಚುಲಿ ಹಿಂಗಾಗಬೇಕು ಹಂಗಾಗಬೇಕು ಅಂತೆಲ್ಲ ಏನೂ ಇಲ್ಲ. ಡಾಕ್ಟ್ರ್ ಆಗಬೇಕು, ಪೊಲೀಸ್ ಆಗಬೇಕು ಅಂತಲೇ ಇಲ್ಲ. ಇರೋ ಒಂದು ಲೈಫ್ನ ಎಂಜಾಯ್ ಮಾಡಬೇಕು ಮತ್ತು ಸೆಟ್ಲ್ ಆಗಬೇಕು ಮೀನ್ಸ್ ಮನೆಯವ್ರಿಗೆ ಏನಾದರೂ ಒಂದು ಮಾಡಬೇಕು. ಇವಾಗ ನಾನು ಈ ಪೊಸಿಷನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಬಂದು ಕಾರಣ ನಮ್ಮ ಮನೆಯವರು. ಸೊ ಅವ್ರಿಗೆ ಏನಾದರೂ ಒಂದು ಸಣ್ಣ ಪುಟ್ಟದಾಗಿ ಏನಾದರೂ ಮಾಡಬೇಕು, ಲೈಫ್ ಒಂದು ಸೆಟ್ಲ್ ಆಗಬೇಕು ಅಷ್ಟೇ. ಜಾಲಿಯಾಗಿರಬೇಕು, ಸುತ್ತಾಡಬೇಕು ಅಷ್ಟೇ. ಯಾವಾಗಾರು ಒಂದಿನ ಹಣೆ ಬರೋದಲ್ಲಿ ದೇವ್ರು ಬಂದು ಏನು ಬರೆದಿದ್ದಾರೆ ಗೊತ್ತಿಲ್ಲ, ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ. ನಮ್ಮ ಡೇಟ್ ಯಾವಾಗಲ್ಲ ಅಷ್ಟೊತ್ತಲ್ಲ, ಇರೋ ತನಕ ಚೆನ್ನಾಗಿರ್ಬೇಕು ಅಷ್ಟೇ, ಖುಷಿಯಾಗಿರಬೇಕು. ಸೊ ಅದು ಬಿಟ್ಟು ಬೇರೆ ಏನೂ ಇಲ್ಲ, ಇರೋ ತನಕ ಚೆನ್ನಾಗಿರಿ. ಸೊ ನೀವೂ ಅಷ್ಟೇ ಎಕ್ಸ್ಪ್ಲೋರ್ ಮಾಡಿ, ಒಂದು ವ್ಯೂಗೆಲ್ಲ ಹೋಗಿ. ಸೊ ಏನಾದರೂ ನೋಡಿ ಮಸ್ತಾಗಿರುತ್ತೆ ಮಾತ್ರ. ಲೈಫ್ ಅಂದರೆ ಒಂದೇ ಚಾನ್ಸ್, ಲೈಫ್ ಅನ್ನೋದ್ರಲ್ಲಿ ನಮ್ಗೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಸಿಗೋಲ್ಲ. ಹೇಳ್ತಾರೆ ಇನ್ನೊಂದು ಏನು ಪುನರ್ಜನ್ಮ ಎತ್ಕೊಂಬರ್ತೀನಿ, ಪುನರ್ಜನ್ಮದಲ್ಲೆಲ್ಲ ನಾವು ಹೆಂಗೆ ಬರ್ತೀವೋ ಅಂತೆಲ್ಲ ನಮ್ಗೆ ಗೊತ್ತಿಲ್ಲ, ಓಕೆನಾ. ಸೊ ಇರೋ ಲೈಫ್ನ ಎಂಜಾಯ್ ಮಾಡಿ, ವೈಬ್ ಮಾಡಿ, ಪೀಸ್ಫುಲ್ಲಾಗಿರಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ, ಅವ್ನು ಹಿಂಗಂತ ಇವನು ಹಂಗಂತಲ್ಲ. ಪೀಸ್ಫುಲ್ಲಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಪೀಸ್ಫುಲ್ಲಾಗಿರಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡಿಂಗ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆಲ್ ಹಾಕೊಳ್ಳಿ. ಮುಂದಿನ ನೋಡೋದು ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.